ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ನಾಳೆಯಿಂದ ಸಿಐಡಿ ಅಧಿಕೃತ ತನಿಖೆಯನ್ನು ಪ್ರಾರಂಭ ಮಾಡುತ್ತೆ. ಈಗಾಗಲೇ ಬೆಕ್ಲು ಕೊಲೆ ಪ್ರಕರಣದ ಫೈಲ್ಗಳು ಸಿಐಡಿಗೆ ಹಸ್ತಾಂತರವಾಗಿದೆ. ಬೆಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆಯಿಂದ ಅಧಿಕೃತವಾಗಿ ಸಿಐಡಿ ತನಿಖೆಯನ್ನು ಆರಂಭ ಮಾಡುತ್ತೆ. ಈಗಾಗಲೇ ಬೆಕ್ಲು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಫೈಲ್ಗಳನ್ನು ಸಿಐಡಿ ತರಿಸಿಕೊಂಡಿದೆ. ಎಸಿಪಿ ಪ್ರಕಾಶ್ ರಾಥೋಡ್ ಮಾಡಿರುವಂಥ ತನಿಖೆಯ ಮಾಹಿತಿ ಸಿಐಡಿಗೆ ವರ್ಗಾವಣೆಯಾಗಿದೆ. ದುಬೈನಲ್ಲಿ ತಲೆಮರೆಸಿಕೊಂಡಿರುವಂಥ A1 ಆರೋಪಿ ಜಗ್ಗನಿಗೆ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಸಿಬಿಐ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ನೀಡಲು ಸಿಐಡಿ ಸಜ್ಜಾಗಿದೆ. ದುಬೈನಲ್ಲಿ ಕರ್ನಾಟಕ ಮೂಲದ ಉದ್ಯಮಿಯಿಂದ ಆತ ಬೆಂಬಲ ಪಡೆದಿದ್ದಾನೆ. ಮತ್ತೊಂದೆಡೆ ಶಾಸಕ ಬೈರತಿ ಬಸವರಾಜ್ ವಿಚಾರಣೆಗೆ ಕೂಡ ಕರೆಯುವಂಥ ಸಾಧ್ಯತೆ ಇದೆ. ಈಗಾಗಲೇ 16 ಆರೋಪಿಗಳ ಬಂಧನ ಮಾಡಿರುವಂಥ ಪೊಲೀಸರು ಅವರನ್ನು ಕೂಡ ಪ್ರಮುಖ ಆರೋಪಿಗಳನ್ನು ನಾಳೆ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಈಗ ಒಂದು ಕಡೆ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಈಗಾಗಲೇ ತಲೆಮರೆಸಿಕೊಂಡಿದ್ದಾನೆ. ದುಬೈನಲ್ಲಿ ಆತ ಅಲ್ಲಿರೋ ಬಗ್ಗೆ ಮಾಹಿತಿ ಇದೆ. ಮತ್ತೊಂದು ಕಡೆ ಈಗ ಸಿಐಡಿ ಅಧಿಕಾರಿಗಳು ನಾಳೆ ಅಧಿಕೃತವಾಗಿ ಈ ಒಂದು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ, ತನಿಖೆಗೆ ಇಳಿತಾರೆ. ಅದರ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ಗೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸಿಬಿಐಗೆ ಕೊಡಬೇಕು ಅಂತ. ಆತನನ್ನು ಈಗ ಅಲ್ಲಿಂದ ಕರ್ಕೊಂಡು ಬರಬೇಕು, ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಿ. ದುಬೈನಲ್ಲಿ ಇದ್ದಾನೆ ಅನ್ನೋದು ಮಾಹಿತಿ ಇದೆ. ಆತನನ್ನು ಅಲ್ಲಿಂದ ಕರ್ಕೊಂಡು ಬರಬೇಕು, ಅರೆಸ್ಟ್ ಮಾಡಿ ನಂತರ ಇಲ್ಲಿನ ಸಿಐಡಿಗೆ ವರ್ಗಾವಣೆ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಚಿತ್ರ ಲೈವ್ ಸಂಪರ್ಕದಲ್ಲಿದ್ದಾರೆ. ಸುಚಿತ್ರ, ಇದೀಗ ಒಂದು ಕಡೆ ನಾಳೆಯಿಂದ ಅಧಿಕೃತವಾಗಿ ಸಿಐಡಿ ತನಿಖೆಯನ್ನು ಪ್ರಾರಂಭ ಮಾಡುತ್ತೆ. ಮತ್ತೊಂದು ಕಡೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ? ಎಸ್ ಪ್ರವೀಣ್, ಏನಂತ ಹೇಳಿದ್ರೆ ಬೆಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಾಳೆಯಿಂದ ಸಿಐಡಿಯಿಂದ ಅಧಿಕೃತವಾಗಿ ತನಿಖೆ ಆರಂಭ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಎಲ್ಲಾ ರೀತಿಯ ಒಂದು ಬೆಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಫೈಲು ಸಿಐಡಿಗೆ ವರ್ಗಾವಣೆ ಆಗಿದೆ. ಏನು ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ಏನು ಒಂದಷ್ಟು ತನಿಖೆ ಆಗಿತ್ತು, ಅದು ಒಂದು ಎಲ್ಲಾ ವಿಚಾರಗಳು ಕೂಡ ಸಿಐಡಿಗೆ ಹಸ್ತಾಂತರ ಆಗಿರುವಂತದ್ದು. ಸದ್ಯ A1 ಆರೋಪಿ ಜಗ್ಗನ ಒಂದು ಹುಡುಕಾಟದಲ್ಲಿ ನಿರಂತರವಾಗಿ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ರು. ಇದೀಗ ಸಿಐಡಿ ಅವರು ಕೂಡ ಜಗ್ಗನ ಹುಡುಕಾಟದಲ್ಲಿ ನಿರಂತರವಾಗಿರುವಂತದ್ದು. ಸದ್ಯ ಈಗಾಗಲೇ ಬೈರತಿ ಬಸವರಾಜ್ ಕೂಡ ಏನು 2 ಬಾರಿ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ರು. ಈ ಬಗ್ಗೆ ಕೋರ್ಟ್ನಲ್ಲೂ ಕೂಡ FIR ಅನ್ನ ರದ್ದು ಮಾಡಿ ಅಂತ ಹೇಳಿ ಈಗಾಗಲೇ ಬೈರತಿ ಬಸವರಾಜ್ ಕೂಡ ಕೋರ್ಟ್ ಮೊರೆ ಹೋಗಿರುವಂತದ್ದು. ಸಿಐಡಿ ಏನು ಒಂದು ವೇಳೆ ವಿಚಾರಣೆಗೆ ಹಾಜರಾಗುವಂತೆ ಬಸವರಾಜ್ ಏನಾದ್ರು ಒಂದ್ ರೀತಿಯಲ್ಲಿ ಸೂಚನೆಯನ್ನು ಕೊಟ್ರೆ ಸಿಐಡಿ ವಿಚಾರಣೆಗೆ ಬೈರತಿ ಬಸವರಾಜ್ ಕೂಡ ಹಾಜರಾಗಬೇಕಾಗುತ್ತೆ. ಇನ್ನು ದುಬೈಗೆ ಹೋಗಿರುವಂತಹ ಜಗ್ಗನನ್ನ ಹುಡುಕಾಟದಲ್ಲಿ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿರುವಂತದ್ದು. ಈಗಾಗಲೇ 16 ಜನ ಆರೋಪಿಗಳು ಕೂಡ ಬಂಧಿತರಾಗಿರುವಂತದ್ದು. ಈ ಒಂದು ಆರೋಪಿಗಳನ್ನ ಏನು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿ ಆ ನಂತರದಲ್ಲಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ಸಿಐಡಿ ವಿಚಾರಣೆಯನ್ನ ನಡೆಸೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸುಚಿತ್ರ ತಮ್ಮೆಲ್ಲ ಮಾಹಿತಿಗೆ.